ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಅಮೆಜಾನ್ ಆರ್ಡ್ರು ಶೇಷಾದ್ರಿಪುರಂಗೆ ಹೋಗ್ತಾ ಇದ್ದೀನಿ. ಶೇಷಾದ್ರಿಪುರಂ, ಮಲ್ಲೇಶ್ವರಂ ಎರಡು ಕೊಟ್ಟಿದ್ದಾರೆ. ಅಲ್ಲಿ ಯಾವ್ಯಾವ ಒಂದು ಲೇಔಟ್ಗಳೆಲ್ಲ ಬರುತ್ತೆ ಮತ್ತು ಯಾವ್ಯಾವ ರೋಡಲ್ಲಿ ಕಸ್ಟಮರ್ದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇವತ್ತು ತೋರಿಸ್ತಾ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ಮೊದಲನೇ ಸಲ ನಾನು ಇಲ್ಲಿ ಹೋಗ್ತಾ ಇರೋದು ಶ್ರೀರಾಮ್ಪುರ ಸೌಂದರ್ಯ ದೇವಿ ಅಪಾರ್ಟ್ಮೆಂಟ್ ಅಂತಂದರೆ ಸೌಂದರ್ಯ ದೇವಿ ಅಪಾರ್ಟ್ಮೆಂಟು ಮೊದಲನೇ ಆರ್ಡ್ರಿಗೆ ಹೋಗ್ತಾ ಇದ್ದೀನಿ. ಈಗ ಸೌಂದರ್ಯ ದೇವಿ ಅಪಾರ್ಟ್ಮೆಂಟ್ಗೆ ಹೋಗೋಣ ಬನ್ನಿ. ಏನಂತಾರೆ ನೋಡೋಣ. ಅಲ್ಲಿ ಸೆಕ್ಯೂರಿಟಿ ಅಲೋ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಏನಂತಾರೆ ಅಂತ. ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸೌಂದರ್ಯ ದೇವಿ ಅಪಾರ್ಟ್ಮೆಂಟ್ಗೆ. ಬನ್ನಿ ಏನಂತಾರೆ ಕೇಳೋಣ. ಸೌಂದರ್ಯ ದೇವಿಗಿಂತ ಮುಂಚೆ ನನ್ನ ಪ್ರಕಾರ ಮೊದಲೇ ಇನ್ನೊಂದಿದೆ, ಮಂತ್ರಿ ಕ್ವೀನ್ಸಿಂದ ಹೊಂಟೋಗೋಣ. ಅಂದರೆ ಮಂತ್ರಿ ಕ್ವೀನ್ಸ್ ಮೊದಲೇ ಶ್ರೀರಾಮ್ಪುರಂ ಮೆಟ್ರೋ ಸ್ಟೇಷನ್ ಅಂತಿದೆ. ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಅಂತ ಒಂದಿದೆ. ಅಲ್ಲಿ ಮೊದಲು ಆರ್ಡ್ರ್ ಕೊಟ್ಬಿಟ್ಟು ಹೋಗೋಣ ಅಂತ. ಅಲ್ಲಿ ಮೊದಲು ಆರ್ಡ್ರ್ ಕೊಟ್ಬಿಟ್ಟು ಈಗ ಹೋಗೋಣ ಬನ್ನಿ, ನೋಡೋಣ ಏನಾಗುತ್ತೆ ಅಂತ. ರಾಜಾಜಿನಗರ ಇನ್ನೂ ತಲುಪಿಲ್ಲ. ಸದ್ಯಕ್ಕೆ ಎಷ್ಟು ಕೊರಗುಂಟೆಪಾಳ್ಯ ಕ್ರಾಸಲ್ಲಿದೆ. ಕೊರಗುಂಟೆಪಾಳ್ಯ ಕ್ರಾಸಿಂದ ಅಮೆಜಾನಿಂದ ಈ ಗೇಟು, ಅಮೆಜಾನ್ ಬ್ಯಾಕ್ ಗೇಟಿಂದ ಹೋಗಬೇಕಾಗಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬ್ಯಾಕ್ ಗೇಟಲ್ಲೇ ಹೋಗಬೇಕಾಗಿದೆ. ಬ್ಯಾಕ್ ಗೇಟಲ್ಲಿ ಹೋಗೋದ್ರಿಂದ ಇಲ್ಲ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಇಲ್ಲಿ ಟ್ರಾಫಿಕ್ ಇರಲ್ಲ. ಆದರೆ ಟ್ರಾಫಿಕ್ ಇರುತ್ತೆ. ಈಗ ಇಲ್ಲಿ ಟ್ರಾಫಿಕ್ ಇಲ್ಲದಿರೋದ್ರಿಂದ ಈ ರೂಟ್ ಹೋಗ್ತಾ ಇದ್ದೀನಿ ನಾನು. ಈಗ ಇಲ್ಲಿ ಹಿಂಗೆ ನೋಡಿ, ರಾಜ್ಕುಮಾರ್ ರೋಡ್ ತೋರಿಸಿ ಆಮೇಲೆ ಲೆಫ್ಟ್ ತಗೊಂಡು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲೇ ಓರಿಯಂಟ್ ಮಾಡ್ಕೊಂಡು ಹೇಗಿರುತ್ತೆ. ಆದರೂ ಬೆಂಗಳೂರಲ್ಲಿ ಹೆಂಗೆಲ್ಲ ಗಾಡಿ ಓಡ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು. ನಿಜವಾಗ್ಲೂ ಹೆಂಗೆಲ್ಲ ಟ್ರಾಫಿಕ್ ಇರುತ್ತೆ, ಹೆಂಗೆಲ್ಲ ಗಾಡಿ ಓಡ್ತಾರೆ ಅನ್ನೋದೆಲ್ಲ ನಿಮಗೆ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಆಗಾಗ ನಾನು. ನಿಜವಾಗ್ಲೂ ಇವತ್ತು ಏನೂ ಟ್ರಾಫಿಕ್ ಸಿಗ್ನಲ್ ಬಿದ್ದಿಲ್ಲ. ಯಾಕೆಂದರೆ ಟ್ರಾಫಿಕ್ ಸಿಗ್ನಲ್ ಬಿಡದೇ ಇರೋ ಕಾರಣ ಇವತ್ತು ಟ್ರಾಫಿಕ್ ಇಲ್ಲ. ಅದು ಶನಿವಾರ ಭಾನುವಾರ ಟ್ರಾಫಿಕ್ ಇರೋಲ್ಲ, ಅದಕ್ಕೆ ಬಿದ್ದಿಲ್ಲ ಅನ್ಸುತ್ತೆ ಅವರು. ಕೊರಗುಂಟೆಪಾಳ್ಯ ಹೋಗ್ತಾ ಇದ್ದೀನಿ ಈಗ.
ಫ್ಯಾಕ್ಟ್ರಿ ಅಂತ ಹೋಗ್ತಾ ಇದ್ವಿ. ನೋಡಿ ಟ್ರಾಫಿಕ್ ಒಂದೊಂದು ಇಂಚು ನೋಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಬಿದ್ದರೆ ಅಷ್ಟೇ ಮುಗೀತು ಕತೆ. ಏನಾದರೂ ಯಾರಾದರೂ ನಾವೇ ಬಿದ್ದು ಕೂಡ ಒಂಚೂರು ಟಚ್ ಆಯಿತು ಅಂದರೂ ಕೂಡ ಸುಮ್ಮನೆ ಎಷ್ಟು ಜಗಳ ಆಡ್ತಾರೆ, ಎಷ್ಟು ಜಗಳಕ್ಕೆ ಬಂದ್ಬಿಡ್ತಾರೆ ಅಂತಂದರೆ, ಅದು ಅಲ್ಲದೆ ಕೂಡ ಅವ್ರ ಇದರಿಂದ ಏನೋ ತಪ್ಪಾಯಿತು ಅಂತ ಕೂಡ ಅಷ್ಟೇ ಎಷ್ಟು ನಾವು ಅವ್ರಿಗೆ ಕಟ್ಕೊಡ್ಬೇಕಾಗುತ್ತೆ, ಅವ್ರು ನಮ್ಗೆ ಕಟ್ಕೊಡ್ಬೇಕಾಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮಗೂ ಕೂಡ ಆ್ಯಕ್ಸಿಡೆಂಟ್ ಆಗಿದೆ ನೋಡಿ. ಆ್ಯಕ್ಸಿಡೆಂಟ್ ಅನ್ನೋದು ಕೂಡ ಹೆಂಗೆ ಜೀವನದಲ್ಲಿ ನಮಗೆ ಪಾಠ ಕಲಿಸುತ್ತೆ ಅಂತಂದರೆ, ಇನ್ನೊಂದ್ಸಲಿ ನಾವು ಸಹವಾಸ ಬೇರೆ ಜನ ಸಹವಾಸನೆ ಮಾಡಬಾರ್ದು, ಆ ರೀತಿ ಹೇಳ್ಕೊಡುತ್ತೆ ಈ ಆ್ಯಕ್ಸಿಡೆಂಟ್ಗಳು. ಇಷ್ಟ ಬಂದಾಗ ಸ್ಕೂಟ್ರ್ ಬಿಟ್ಕೊಂಡು ಹೋಗ್ತಾ ಇರ್ತಾರೆ, ಬಿಟ್ಕೊಂಡು ಹೋಗ್ತಾ ಇರ್ತಾರೆ ಗಾಡಿನ ಹೆಂಗೆ ಬೇಕು ನೋಡಿ. ಇಲ್ಲಿ